ಹಾಯ್ ಎಲ್ಲ ನನ್ನ ಮುದ್ದು ಕುಟುಂಬದವರಿಗೆ ನಮಸ್ಕಾರ. ನೋಡ್ರಿ, ಇದು ದಾಸವಾಳ ಹೂವು ಎಲ್ಲರ ಮನೆಯಲ್ಲಿ ಇರ್ತದೆ, ಎಲ್ಲರಿಗೂ ಗೊತ್ತಿರೋಂಥದ್ದೇ. ಇದರ ಉಪಯೋಗಗಳು ಹಲವಾರು ನಾನು ಈಗ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಆದರೆ ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಂದ್ರೆ, ದಾಸವಾಳ ಹೂವು ಎಲ್ಲರ ಮನೆಯಲ್ಲಿ ಇರ್ತದೆ. ನನ್ಗೆ ಇನ್ಬಾಕ್ಸಿಗೆ ಒಂದೆರಡು ಮೆಸೇಜ್ ಬಂದಿದ್ದು, ಅಕ್ಕ ನನ್ಗೆ ಪೀರಿಯಡ್ಸ್ ಟೈಮ್ ಒಳಗೆ ರಕ್ತಸ್ರಾವ ಜಾಸ್ತಿ ಆಗ್ತದೆ, ಏನು ಮಾಡಬೇಕು ಅಂಥೇಳಿ. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಆ ಒಂದು ಕಮೆಂಟಿಗೆ ಇದೊಂದು ವಿಡಿಯೋ ಎಲ್ಲರಿಗೂ ಅನುಕೂಲ ಆಗ್ತದಂತ ಮಾಡ್ತಾ ಇದ್ದೀನಿ. ಇದ್ರದ್ದು ಒಂದೆರಡು ಹೂ ತಗೊಳ್ರಿ, ದಾಸವಾಳ ಹೂವನ್ನ ಒಂದೆರಡು ತಗೊಂಡು ಇದನ್ನ ಪೇಸ್ಟ್ ಮಾಡಿಕೊಂಡು ಹಾಲೊಳಗೆ ವಾರದಾಗ ಒಂದೆರಡರಿಂದ 3 ಸಲ ಕುಡೀರಿ. ಇದು ಈ ರೀತಿ ಮಾಡೋದ್ರಲಿಂದ ನಿಮ್ಗೆ ನೆಕ್ಸ್ಟ್ ಪೀರಿಯಡ್ ಬರೋಷ್ಟಿಗೆ ನಿಮ್ಮ ರಕ್ತಸ್ರಾವ ಕಡಿಮೆ ಆಗಿರ್ತದೆ. ಇದನ್ನ ಮಾಡಿ ನೋಡಿ. ಮತ್ತು ಇನ್ನೊಂದೇನಂದ್ರೆ, ಟೀ ಕಾಫಿ ಕುಡಿಯೋದಂತೂ ಕುಡಿತಿರ್ತೀವಿ. ಅದ್ರ ಬದಲು ನಾವು ಈ ಒಂದು ದಾಸವಾಳ ಹೂವಿನ ಟೀನೇ ಮಾಡ್ಕೊಂಡು ಕುಡಿಯೋದ್ರಲಿಂದ, ಅಂದರೆ ಒಂದು 2ರಿಂದ 3 ಹೂ